ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ವಿನೋದ್ ನಾಯ್ಕ್ ನಾಗವಾಲ್ ಅಂತ ಮೈಸೂರು ತಾಲೂಕು ನಾಯಕ ಸಂಘದ ಪತ್ರಿಕಾ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗೂ ಸಮಾಜದ ಹಲವಾರು ಕಾರ್ಯಕ್ರಮಗಳಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ್ರ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ. ತನು ಮನ ಧನ ಅರ್ಪಿಸಿ ಈ ಸಮಾಜದಲ್ಲಿ ಹುಟ್ಟಿದೀವಿ. ಈ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕು ಅನ್ನೋದೇ ನಮ್ಮ ಆಶಯ ಸರ್. ನಮ್ಮ ಕೆಂಪನಾಯಕರ ಸಾಹೇಬ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಅವ್ರಿಗೆ ನಿಜವಾಗ್ಲೂ ತುಂಬಾ ಖುಷಿ ಪಡೋಂತ ವಿಚಾರ ಏನಪ್ಪಾ ಅಂದ್ರೆ, ಅವ್ರು ಮೈಸೂರು ತಾಲೂಕು ನಾಯಕ ಸಂಘದ ಅಧ್ಯಕ್ಷನಾಗಿ ದುಡಿತಿದ್ರು. ಎಷ್ಟು 2013 ಅವಾಗಲೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಈಗ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ. ಅವಾಗಲಿಂದ ದುಡಿತಾನೆ ಇದ್ದೀನಿ ಅವ್ರ ಜೊತೆ. ನಿರಂತರವಾಗಿ ಅವರ ಕೆಲಸದ ಕಾರ್ಯವೈಖರಿಗಳೇನು ಅಂದ್ರೆ, ಅವ್ರ ಮನೆ ಹತ್ರ ಬರೋಂಥವ್ರಿಗೆ, ವಿದ್ಯಾಭ್ಯಾಸಕ್ಕೆ ಬರೋಂಥ ವಿದ್ಯಾರ್ಥಿಗಳಿಗೆ ಒಂದು ಫೀಸ್ ಕೊಡೋದಾಗ್ಲಿ, ಪ್ರತಿಯೊಂದು ಸಾವು ನೋವುಗಳಿಗೆ ಅವ್ರ ಕೈಲಾದಂಥ ಧನ ಸಹಾಯ ಆಗ್ಲಿ, ಮತ್ತೆ ಪ್ರತಿಯೊಂದು ಹಂತದಲ್ಲಿ ಬಡವರು ಅಂದ್ರೆ ಸಾಕು ತಕ್ಷಣ ಎದ್ದು ನಿಂತ್ಕೋತಾರೆ. ಬಡವರು ಅಂದ್ರೆ ಸಾಕು ತನ್ನ ತನು ಮನ ಧನ ಎಲ್ಲ ಅರ್ಪಿಸಿ ದುಡಿತಾರೆ. ಈಗ ನಾನು ಹೇಳಿದಾಗ ಮಕ್ಕಳು ಫೀಸ್ ಕಟ್ ಆಗ್ಬೋದು, ಸಾವು ನೋವಾಗಿರ್ಬೋದು, ಮದುವೆ ಸಮಾರಂಭ ಕಾರ್ಯಕ್ರಮಗಳಾಗಿರ್ಬೋದು, ಹಲವಾರು ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಬರ್ತಾ ಇದ್ದಾರೆ. ಇನ್ನೇನಪ್ಪ ವಿಶೇಷತೆ ಅಂದ್ರೆ, ಈ ಬಾರಿ 4 ಸೊಸೈಟಿ ಕೃಷಿ ಪತ್ತಿನ ಸಹಕಾರ ಸಂಘ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ. ನಿಜವಾಗ್ಲೂ ಬಹಳ ಬಹಳ ಅನುಕೂಲ ಆಗಿದೆ. ಈಗ ಹೊಸರಾಮನಹಳ್ಳಿಯವರಿಗೆ 1.25 ಕೋಟಿ ಅನುದಾನ ತಂದು ಕೊಟ್ಟಿದ್ದಾರೆ. ಆ ಭಾಗದ ರೈತಾಪಿ ವರ್ಗದವ್ರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳ ಅನುಕೂಲ ಆಗಿದೆ ಸರ್. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷ್, ಆರೋಗ್ಯ, ಸಕಲ ಸಂಪತ್ತು, ಇನ್ನೂ ಹೆಚ್ಚಿನ ರಾಜಕೀಯ ಶಕ್ತಿಯನ್ನ ಕೊಟ್ಟಿ ಕಾಪಾಡಲಿ ಅಂತ ನಮ್ಮದೊಂದು ಆರೈಕೆ ಸರ್. ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಖಂಡಿತವಾಗ್ಲೂ ಏನಾದ್ರು ಗೆದ್ದು ಬಂದ ಪಕ್ಷದಲ್ಲಿ ತಮ್ಮ ಕ್ಷೇತ್ರದಿಂದ ಅವ್ರಿಗೆ ಯಾವ ರೀತಿ ಸಹಕಾರ ನೀಡ್ತೀರಾ ಸರ್? ಸರ್, ಈಗ ಯುವಕರುಗಳು ಈಗ ಅವರು ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ದಾರೆ. ಖಂಡಿತವಾಗ್ಲೂ ಹೈಕಮಾಂಡ್ ಗುರುತಿಸಿ ಟಿಕೆಟ್ ಕೊಟ್ಟೆ ಕೊಡ್ತದೆ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವ್ರ ಜೊತೆ ಒಡನಾಡಿಗಳು, ಹಾಗೂ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಒಡನಾಡಿ ಚೆನ್ನಾಗಿದೆ. ಮತ್ತೆ ಸರಳ ಸ್ನೇಹಜೀವಿ ಹುಣಸೂರಿನ ಮಾಜಿ ಶಾಸಕರಾದಂತಹ ಶ್ರೀ ಮಂಜಣ್ಣವರ ಆಶೀರ್ವಾದ ಇದೆ. ಅವ್ರು ಖಂಡಿತವಾಗ್ಲೂ ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಬಂದೇ ಬರ್ತಾರೆ. ಅದೆಲ್ಲ ನಮ್ಮ ಆಶಯ ಇದೆ ಸರ್.